ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸೂಪರ್ ರಾಯಲ್ ವಿತ್ ವೆರಿ ಹೆಲ್ತಿ. ಇವತ್ತು ನಾನು ಮಟನ್ ಕೀಮಾ ಕರಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಮಟನ್ ಕೀಮಾ ಅರ್ಧ kg ತೊಗೊಂಡಿದ್ದೀನಿ. ಅದಕ್ಕೆ ಫಸ್ಟು ಒಂದು ಚಿಕ್ಕ ಜಾರ್ ತೊಗೊಳ್ಳಿ. ಒಂದು 4 ಸ್ಪೂನು ಉರ್ಗಡ್ಲೆ, 1 ಸ್ಪೂನು ಮಟನ್ ಮಸಾಲ, 1 ಸ್ಪೂನು ಖಾರದ ಪೌಡರು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರೇನು ಹಾಕ್ಕೊಳ್ದಿರ ಡ್ರೈ ಪೌಡರ್ ಮಾಡ್ಕೋಬೇಕು. ಆ ಡ್ರೈ ಪೌಡರ್ನ ಸಪ್ರೇಟು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು ಮಸಾಲೆ ಹಾಕಬೇಕು. ಮಸಾಲೆನಾಗೆ ಏನೇನು ಆ್ಯಡ್ ಮಾಡ್ತೀನಿ ಅಂತ ನೋಡೋಣ. ಒಂದು 4 ಸ್ಪೂನು ಕಾಯಿ ತುರಿ, 1 ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಪುದೀನ, 1-2 ಸ್ಪೂನ್ ಉರ್ಗಡ್ಲೆ, ಒಂದು ಚಕ್ಕೆ ಲವಂಗ, ಒಂದು ಸ್ವಲ್ಪ ಶುಂಠಿ, ಒಂದು ಅರ್ಧ ಉಂಡೆಯಷ್ಟು ಬೆಳ್ಳುಳ್ಳಿ, ಒಂದು 5-6 ಹಸಿರು ಮೆಣಸಿನ್ಕಾಯಿ, 1 ಸ್ಪೂನು ಖಾರದ ಪೌಡರು, 1 ಸ್ಪೂನ್ ಧನಿಯಾ ಪೌಡರು, 1 ಸ್ಪೂನ್ ಮಟನ್ ಮಸಾಲ ಪೌಡರ್ ಇದ್ದರೆ ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡಿ ಸಪ್ರೇಟ್ ಎತ್ತಿಕೊಳ್ಳಿ. ನೆಕ್ಸ್ಟು ಅದು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದೇ ಜಾರ್ಗೆ ಕೀಮಾ ಹಾಕ್ಕೊಂಡು ಒಂದು ರೌಂಡ್ ರುಬ್ಕೊಳ್ಳಿ. ರುಬ್ಬಾದಮೇಲೆ ಅದನ್ನು ಸಪ್ರೇಟ್ ತೆಗೆದಿಟ್ಕೊಳ್ಳಿ. ಅದೇ ಪೇಸ್ಟಿಗೆ ಉರ್ಗಡ್ಲೆ ಪೌಡರ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಸಣ್ಣ ಉಂಡೆ ಮಾಡಿ. ಈ ಉರ್ಗಡ್ಲೆ ಪೌಡರ್ ಮಿಕ್ಸ್ ಮಾಡೋದ್ರಿಂದ ಉಂಡೆ ಬೇಗ ಹೊಡೆಯಲ್ಲ. ಆದಷ್ಟು ಇನ್ನೂ ಸಣ್ಣದೇ ಮಾಡಿ. ನಾನು ಸ್ವಲ್ಪ ದಪ್ಪದೇ ಮಾಡಿದ್ದೀನಿ, ನೀವು ಸ್ವಲ್ಪ ಸಣ್ಣದೇ ಮಾಡಿ. ಅದು ಬೆಂದಮೇಲೆ ಇನ್ನೂ ಒಂದು ರೌಂಡ್ ದಪ್ಪ ಆಗುತ್ತೆ. ನೆಕ್ಸ್ಟ್ ಇದನ್ನು ಉಂಡೆ ಮಾಡಿ ಇಟ್ಕೊಂಡ್ಮೇಲೆ ಸಪ್ರೇಟ್ ಒಂದು ಪ್ಯಾನ್ ತೊಗೊಳ್ಳಿ. ಅದಕ್ಕೆ ಆಯಿಲ್ ಹಾಕಿ ಆಯಿಲ್ ಫುಲ್ಲು ಸ್ಪ್ರೆಡ್ ಮಾಡಿ. ಪ್ಯಾನ್ ತುಂಬ ಸ್ಪ್ರೆಡ್ ಆದಮೇಲೆ ಸ್ವಲ್ಪ ಆಯಿಲ್ ಒಂಚೂರು ಜಾಸ್ತಿನೇ ಹಾಕ್ಕೊಳ್ಳಿ. ಸ್ಪ್ರೆಡ್ ಮಾಡಾದಮೇಲೆ ನೀವು ಆ ಉಂಡೆ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನೆಲ್ಲ ಅದರಲ್ಲಿ ಆಯಿಲಲ್ಲಿ ಆ ಪ್ಯಾನಲ್ಲಿ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಲೈಟಾಗಿ ಟರ್ನ್ ಮಾಡಬೇಕು. ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಲೈಟಾಗಿ ಟರ್ನ್ ಮಾಡಿದ್ರೆ ಅದು ಈ ಥರ ಫ್ರೈ ಆಗಿರುತ್ತೆ. ಸಪ್ರೇಟು ಒಂದು ಬೌಲಲ್ಲಿ ತೆಗೆದಿಟ್ಕೊಂಡು ಮತ್ತೆ ಉಳಿದಿರೋ ಪೀಸ್ನ ನಾನು ಮತ್ತೆ ಸೇಮ್ ಇದೇ ಥರ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಉಳಿದಿರೋ ಪೀಸ್ನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದನ್ನು ಇದೇ ಥರ ಟರ್ನ್ ಮಾಡಿ ಫ್ರೈ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಉಂಡೆ ಬೇಗ ಹೊಡೆಯಲ್ಲ. ಫಸ್ಟ್ದು ಒಂದು ರೌಂಡ್ ಬೇಯಿಸ್ಕೊಂಡ್ರಲ್ಲ ಅದನ್ನು ಇದೇ ಥರ ಸೇಮ್ ಸಪ್ರೇಟ್ ಬೇಯಿಸ್ಕೊಂಡು ಒಂದು ಬೌಲಲ್ಲಿ ಹಾಕಿಟ್ಕೊಳ್ಳಿ. ಮತ್ತು ನೀವು ಯಾವುದ್ರಲ್ಲಿ ಕರಿ ಮಾಡ್ತೀರಾ ಆ ಪ್ಯಾನ್ ಇಲ್ಲ ಬಾಣಲೆ ತೊಗೊಳ್ಳಿ. ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ 1 ಈರುಳ್ಳಿ ಕಟ್ ಮಾಡಿ ಸಣ್ಣಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಅದ್ರ ಜೊತೆಗೆ ಮಟನ್ ಪೀಸ್ 1-2-3 ಬೋನ್ ಇರೋದನ್ನ ಹಾಕ್ಕೊಂಡು ಇನ್ಸು ಜೀರಿಗೆ ಪೌಡರ್ ಇದ್ದರೆ 1 ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ. ಬೋನ್ಸ್ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಇನ್ನೊಂಚೂರು ಮಟನ್ದು ಟೇಸ್ಟ್ ಬರಲಿ ಅಂತ. ನೆಕ್ಸ್ಟು ಮಸಾಲೆ ರುಬ್ಬಿರ್ತೀರಲ್ಲ ಆ ಪೇಸ್ಟ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು. ಯಾಕಂದರೆ ಕೀಮಾಗೆ ಹಾಕಿರ್ತೀವಿ ಅದರಿಂದ ಇದಕ್ಕೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಪ್ಲೇಟ್ ಮುಚ್ಚಿದ್ರೆ ಕುದ್ರೆ ಅದು ಮಸಾಲೆ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಆ ಟೈಮ್ ನೋಡಿಕೊಂಡು ನೀವು ಕೀಮಾದು ಫ್ರೈ ಮಾಡ್ಕೊಂಡಿದ್ರಲ್ಲ ಎಣ್ಣೆಯಲ್ಲಿ ಅದನ್ನು ಆ್ಯಡ್ ಮಾಡಿಕೊಂಡು ಸಡನ್ನಾಗಿ ತಿರುಗಿಸ್ಬಾರ್ದು. ಲೈಟಾಗೆ ಅದನ್ನು ಟರ್ನ್ ಮಾಡಬೇಕು ಕೀಮಾ ಉಂಡೆನ. ಆವಾಗ ಅದು ಮಸಾಲೆ ಎಲ್ಲ ಹಿಡಿದು ಬೇಯುತ್ತೆ. ಅದಕ್ಕೆ ಪ್ಲೇಟ್ ಮುಚ್ಚಿ ಬಿಡಿ, ಅದು ಬೇಯಲಿ ಸ್ವಲ್ಪ ಹೊತ್ತು. ಮತ್ತು ಬೆಂದಿರುತ್ತೆ, ತೆಗೆದು ನೋಡಿ. ಇವಾಗ ಮಟನ್ ಕೀಮಾ ಕರಿ ರೆಡಿ ಇರುತ್ತೆ ಫ್ರೆಂಡ್ಸ್. ಇದು ಚಪಾತಿಗೆ ರೈಸ್ಗೆ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋ ಕೆಳಗಡೆ ಲೈಕ್ ಇದೆ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.